ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇಂದಿನಿಂದ ರಣಜಿ ಫೈನಲ್ ಪಂದ್ಯ. ಫಸ್ಟ್ ಟೈಮ್ ಹುಬ್ಬಳ್ಳಿಯಲ್ಲಿ ರಣಜಿ ಫೈನಲ್ ಮ್ಯಾಚ್ ನಡೀತಾ ಇರುವಂಥದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ. ಆ ಭಾಗದಲ್ಲಿ 9ನೇ ಕಿರೀಟದತ್ತ ಕರ್ನಾಟಕ ತನ್ನ ಚಿತ್ತವನ್ನ ಹರಿಸಿದೆ. ಹುಬ್ಬಳ್ಳಿ ರಾಜನಗರದಲ್ಲಿ ದೇಶಿ ಕ್ರಿಕೆಟ್ ರಾಜನಾಗೋದಕ್ಕೆ ಪಡಿಕ್ಕಲ್ ಪಡೆ ಸಜ್ಜಾಗಿದೆ. ಕರ್ನಾಟಕಕ್ಕೆ ಬಿಗ್ ಶಾಕ್ ಏನಾದರೂ ಕೊಡುತ್ತಾ, ಅಚ್ಚರಿಯ ಫಲಿತಾಂಶ ಕೊಡುತ್ತಾ ಜಮ್ಮು ಕಾಶ್ಮೀರ ಪಡೆ? ಐತಿಹಾಸಿಕ ರಣಜಿ ಕಿರೀಟದ ಮೇಲೆ ಕರ್ನಾಟಕ ಕಣ್ಣು ನೆಟ್ಟಿದೆ. 11 ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ ಹಾಕಿರುವ ಕರ್ನಾಟಕ, ಅದರಲ್ಲೂ ಕೆಎಲ್ ರಾಹುಲ್, ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್, ಪ್ರಸಿದ್ಧ ಕೃಷ್ಣ, ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಮತ್ತು ಬೌಲಿಂಗ್ ಲೈನ್ಅಪ್ ಅನ್ನ ಕರ್ನಾಟಕ ಹೊಂದಿದೆ. ಇವತ್ತಿನಿಂದ ಹುಬ್ಬಳ್ಳಿ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಜಮ್ಮು ಕಾಶ್ಮೀರ ವಿರುದ್ಧ ಫೈನಲ್, ಪ್ರಥಮ ಸಲ ಫೈನಲ್ಗೆ ಲಗ್ಗೆ ಇಟ್ಟಿದೆ ಜಮ್ಮು ಕಾಶ್ಮೀರ. ಹಾಗಾಗಿ ಅಚ್ಚರಿಯ ಫಲಿತಾಂಶವನ್ನು ಏನಾದರೂ ನೀಡುತ್ತಾ ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಕಾದು ನೋಡಬೇಕು. 67 ವರ್ಷದಲ್ಲೇ ಮೊದಲ ಫೈನಲ್ ಆಡ್ತಾ ಇರುವಂಥದ್ದು ಜಮ್ಮು ಕಾಶ್ಮೀರ. ಕರ್ನಾಟಕದ ಸೂಪರ್ ಸ್ಟಾರ್ಸ್ ವರ್ಸಸ್ ಜಮ್ಮು ಕಾಶ್ಮೀರದ ಪ್ರತಿಭೆಗಳ ನಡುವೆ ನಡೆಯುವಂತಹ ಈ ಒಂದು ಫೈಟ್. ಇದರ ನಡುವೆ ಕರ್ನಾಟಕ ಒಂದು ವೇಳೆ ಗೆದ್ದಿದೆ ಆದರೆ 9ನೇ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಂತಹ ಹೆಗ್ಗಳಿಕೆ ಕರ್ನಾಟಕದ್ದಾಗತ್ತೆ. ಸೊ ಹಾಗಾಗಿ ಬಲಿಷ್ಠ ಮುಂಬೈಯಂತಹ ತಂಡವನ್ನೇ ಬಗ್ಗು ಬಡಿಯುವಲ್ಲಿ ಪ್ರಮುಖವಾಗಿ ದೇವದತ್ ಪಡಿಕ್ಕಲ್ ಮತ್ತು ಕೆಎಲ್ ರಾಹುಲ್ ಅವರ ಅಬ್ಬರದ ಆಟ, ಒಂದು ಲಾಂಗ್ ಇನ್ನಿಂಗ್ಸ್, ಇದೆಲ್ಲವೂ ಕೂಡ ಸಹಕಾರಿಯಾಯಿತು ಫೈನಲ್ವರೆಗೂ ಬರಲಿಕ್ಕೆ. ಸೊ ಹಾಗಾಗಿ ಫೈನಲ್ನಲ್ಲಿ ಮತ್ತೆ ಅದೇ ಖದರನ್ನ ಕೆಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ತೋರಿಸ್ತಾರ. ಬೌಲಿಂಗ್ ವಿಭಾಗದಲ್ಲಿ ಪ್ರಸಿದ್ಧ ಕೃಷ್ಣ ತನ್ನದೇ ಆದಂಥ ಬೌಲಿಂಗ್ ಪರ್ಫಾರ್ಮನ್ನು ತೋರಿಸ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕರ್ನಾಟಕ ತಂಡ ಕೊನೆ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದು 2014-15 ಆ ಇಸವಿಯಲ್ಲಿ. ಅದಾದ ಬಳಿಕ ಫೈನಲ್ ಪ್ರವೇಶ ಮಾಡಿರಲಿಲ್ಲ. ಈ ಬಾರಿ 7 ಲೀಗ್ ಪಂದ್ಯಗಳಲ್ಲಿ 3 ಗೆಲುವು, ಹಾಗೆಯೇ 3 ಡ್ರಾ, 1 ಪಂದ್ಯವನ್ನು ಕರ್ನಾಟಕ ಸೋತಿತ್ತು. ಮುಂಬೈ ವಿರುದ್ಧ ಕ್ವಾರ್ಟರ್ನಲ್ಲಿ ಅಮೋಘ ಗೆಲುವು ಸಾಧಿಸಿತ್ತು ಕ್ವಾರ್ಟರ್ ಫೈನಲ್ನಲ್ಲಿ. ಆ ಬಳಿಕ ಸೆಮಿಫೈನಲ್ನಲ್ಲಿ ಉತ್ತರಾಖಂಡದ ವಿರುದ್ಧ ಸೆಮಿಫೈನಲ್ನಲ್ಲಿ ಪಂದ್ಯ ಡ್ರಾ ಮಾಡಿಕೊಂಡಿತ್ತು. ಇನ್ನಿಂಗ್ಸ್ ಮುನ್ನಡೆ ಸಾಧಿಸಿದ್ರಿಂದ ಫೈನಲ್ಗೆ ಲಗ್ಗೆ ಇಟ್ಟಿದೆ ಕರ್ನಾಟಕ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ 67 ವರ್ಷಗಳಲ್ಲಿ ಇದೇ ಮೊದಲು ಫೈನಲ್ ತಲುಪಿದೆ. ಈ ಬಾರಿ ಅಜೇಯವಾಗಿರೋ ತಂಡ ಮಧ್ಯಪ್ರದೇಶದ ವಿರುದ್ಧ ಕ್ವಾರ್ಟರ್ ಫೈನಲ್, ಇನ್ನು ಮಾಜಿ ಚಾಂಪಿಯನ್ ಬೆಂಗಾಲ್ ವಿರುದ್ಧ ಸೆಮಿಫೈನಲ್ ಗೆದ್ದು ಫೈನಲ್ಗೆ ಪ್ರವೇಶ ಮಾಡಿದೆ. ಸೊ ಹಾಗಾಗಿ ಭಾರೀ ಪೈಪೋಟಿಯ ನಿರೀಕ್ಷೆ ಇರುವಂಥದ್ದು. ಕರ್ನಾಟಕ ತಂಡ ಸ್ಟಾರ್ಸ್ ಆಟಗಾರರಿಂದ ತುಂಬಿದೆ. ಹಾಗಾಗಿ ಗೆಲುವಿನ ವಿಶ್ವಾಸದಲ್ಲೇನೋ ಇದೆ. ಕೆಎಲ್ ರಾಹುಲ್ 3 ಪಂದ್ಯಗಳಲ್ಲಿ ಅವರು ಆಡಿರುವಂಥದ್ದು 457 ರನ್. ಇನ್ನು ಕರುಣ್ ನಾಯರ್ 8 ಪಂದ್ಯದಲ್ಲಿ ಅವರ ಒಂದು ಸ್ಕೋರ್, ನಾವು ಟೋಟಲ್ ಸ್ಕೋರ್ ನೋಡ್ತಾ ಹೋದ್ರು 699 ರನ್. ಇನ್ನು ನಾಯಕರಾಗಿರುವ ದೇವದತ್ತ ಪಡಿಕ್ಕಲ್ 5 ಪಂದ್ಯಗಳಲ್ಲಿ 532 ರನ್. ಸ್ಮರಣ್ 8 ಪಂದ್ಯದಲ್ಲಿ 950 ರನ್. ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ ಸ್ಮರಣ್ ಕೂಡ. ಹಾಗಾಗಿ ತಂಡದ ಆಧಾರ ಸ್ತಂಭಗಳು ಕೆಎಲ್ ರಾಹುಲ್, ಕರುಣ್ ನಾಯರ್ ಮತ್ತು ದೇವದತ್ ಪಡಿಕ್ಕಲ್, ಸ್ಮರಣ್, ಇವರೆಲ್ಲರೂ ಕೂಡ ಅದ್ಭುತವಾದ ಫಾರ್ಮ್ನಲ್ಲಿದ್ದಾರೆ. ಮಯಾಂಕ್ ಅಗರ್ವಾಲ್ ಕೂಡ ತಂಡದಲ್ಲಿರುವಂಥದ್ದು ಪ್ಲಸ್ ಪಾಯಿಂಟ್. ಇನ್ನು ಶ್ರೇಯಸ್ ಗೋಪಾಲ್ 9 ಪಂದ್ಯದಲ್ಲಿ 46 ವಿಕೆಟ್ ಪಡೆದಿದ್ದು 442 ರನ್. ಹಾಗೆಯೇ ಆಲ್ರೌಂಡ್ ಆಟ 442 ರನ್ ಹೊಡೆದಿದ್ದಾರೆ ಶ್ರೇಯಸ್ ಗೋಪಾಲ್. ಆಲ್ರೌಂಡ್ ಆಟ ಇದು ಒಂದು ರೀತಿಯಲ್ಲಿ ತಂಡಕ್ಕೆ ನೆರವಾಗಬಹುದು ಕರ್ನಾಟಕಕ್ಕೆ. ಬೌಲಿಂಗ್ನಲ್ಲಿ ವಿದ್ವತ್ ಕಾವೇರಪ್ಪ, ವೈಶಾಖ್, ಶಿಖರ್ ಶೆಟ್ಟಿ, ಮಹಸಿನ್ ಖಾನ್ ತಂಡಕ್ಕೆ ನೆರವಾಗುವ ಸಾಧ್ಯತೆ ಇದೆ. 11 ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ ಇಟ್ಟಿರುವ ಕರ್ನಾಟಕ ಮತ್ತೊಮ್ಮೆ ಇತಿಹಾಸ ಸೃಷ್ಟಿ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಸೊ ಯಾಕೆಂದರೆ ಈ ಪಂದ್ಯ ಈಗಾಗಲೇ ಶುರುವಾಗಿದ್ದು, ಫೈನಲ್ ಪಂದ್ಯ ವೀಕ್ಷಣೆಗೆ ಉಚಿತ ಪ್ರವೇಶ ಇರಲಿಲ್ಲ. ಸೊ ವೀಕ್ಷಕರಿಗೋಸ್ಕರವೇ ಕ್ರೀಡಾಂಗಣದ 3 ಮತ್ತು 4ನೇ ದ್ವಾರಗಳಿಂದ ಪ್ರವೇಶವನ್ನು ಕಲ್ಪಿಸಲಾಗಿತ್ತು. ಇನ್ನು ಮತ್ತೊಂದು ಕಡೆ ನಾವು ಜಮ್ಮು ಕಾಶ್ಮೀರ ತಂಡ ನೋಡಿದ್ರೆ ತನ್ನ ಬೌಲಿಂಗ್ ವಿಭಾಗದಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿದೆ. ಜಮ್ಮು ಕಾಶ್ಮೀರ ತಂಡ ಕರ್ನಾಟಕದ ಬ್ಯಾಟರ್ಗಳನ್ನು ಕಾಡುವುದಕ್ಕೆ ಸಜ್ಜಾಗಿರುವಂಥದ್ದು. ಈ ಮೂಲಕ ಬೌಲಿಂಗ್ ವಿಭಾಗ ಬಲಿಷ್ಠವಾಗಿದೆ. 9 ಪಂದ್ಯದಲ್ಲಿ ಬರೋಬ್ಬರಿ 55 ವಿಕೆಟ್ ಪಡೆದಿರೋ ವೇಗಿ ಅಕಿಬ್ ನಬಿ ತಂಡದ ಟ್ರಂಪ್ ಕಾರ್ಡ್ ಆಗಿದ್ದಾರೆ. ಸುನಿಲ್ ಕುಮಾರ್ 29 ವಿಕೆಟ್ ಪಡೆದಿರುವಂಥದ್ದು. ತಂಡದಲ್ಲಿರೋ ಮತ್ತೋರ್ವ ಪ್ರಮುಖ ಬೌಲರ್ ಕೂಡ ಹೌದು. ಅದರ ತಂಡದಲ್ಲಿ ಗಾಯದ ಸಮಸ್ಯೆ ಇದೆ. ಅಗ್ರ ಕ್ರಮಾಂಕದ ಬ್ಯಾಟರ್ ಶುಭಂ ಕಜೂರಿಯಾ ಹಾಗೂ ಎಡಗೈ ಸ್ಪಿನ್ನರ್ ವಂಶರಾಜ್ ಶರ್ಮಾ ಆಡುವುದು ಅನುಮಾನ ಅಂತ ಕೂಡ ಹೇಳಲಾಗ್ತಿತ್ತು. ಅಂತಿಮವಾಗಿ ಪಂದ್ಯ ಆರಂಭ ಆಗಿದೆ. ಸೊ ಹಾಗಾಗಿ 15ನೇ ಫೈನಲ್ಗೆ ತಲುಪಿರುವಂತಹ 15ನೇ ಬಾರಿ ಫೈನಲ್ಗೆ ತಲುಪಿರುವಂತಹ ಕರ್ನಾಟಕ 9ನೇ ಟ್ರೋಫಿಯ ಕನಸನ್ನು ಕಾಣ್ತಾ ಇದ್ದು ಈ ಟ್ರೋಫಿಯನ್ನು ಗೆಲ್ಲುತ್ತಾ ಕರ್ನಾಟಕ 15ನೇ ಬಾರಿ ರಣಜಿ ಫೈನಲ್ ಆಡ್ತಾ ಇದೆ.
ಈ ಹಿಂದೆ 8 ಬಾರಿ ಟ್ರೋಫಿ ಗೆದ್ದಿದ್ರೆ 6 ಬಾರಿ ಫೈನಲ್ನಲ್ಲಿ ಸೋತಿದೆ. 42 ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ರಣಜಿ ಅತ್ಯಂತ ಯಶಸ್ವಿ ತಂಡವಾಗಿತ್ತು. ಅಂತಹ ತಂಡವನ್ನೇ ಕ್ವಾರ್ಟರ್ ಫೈನಲ್ನಲ್ಲಿ ಬಗ್ಗು ಬಡಿದು ಮುಂದಕ್ಕೆ ಹೆಜ್ಜೆ ಇಡ್ತು. ಅಂದರೆ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತು ಕರ್ನಾಟಕ. ಉತ್ತರಾಖಂಡವನ್ನು ಬಗ್ಗು ಬಡಿದು ಫೈನಲ್ಗೆ ಬಂದಿದೆ. ಫೈನಲ್ನಲ್ಲಿ ಜಮ್ಮು ಕಾಶ್ಮೀರವನ್ನು ಬಗ್ಗು ಬಡಿದು ರಣಜಿ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಾ ಅನ್ನುವಂಥ ಕುತೂಹಲವಂತೂ ಇದೆ. ಒಟ್ಟಾರೆ ಹುಬ್ಬಳ್ಳಿಯ ರಾಜನಗರದಲ್ಲಿ ದೇಶಿ ಕ್ರಿಕೆಟ್ ಕಲರವ ಶುರುವಾಗಿದ್ದು, ಈ ವೇಳೆ ಪಡಿಕ್ಕಲ್ ಪಡೆ ಕೂಡ ಅದ್ಭುತವಾಗಿ ಆಡಿದ್ದೇ ಆದರೆ ಜಮ್ಮು ಕಾಶ್ಮೀರವನ್ನು ಬಗ್ಗು ಬಡಿದು 9ನೇ ಬಾರಿ ರಣಜಿ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಕಾದ್ ನೋಡ್ಬೇಕಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.